ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಬಂಗುಡೆ ಗಸಿ ಮಾಡೋದು ಸೀಕ್ರೆಟು ಹೇಗೆ ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಇದೇ ಥರ ನೀವು ಮಾಡಿ ಆಯಿತಾ. ಆದರೆ ಇದನ್ನು ಯಾರಿಗೆ ಸಹ ಹೇಳಬೇಡಿ. ಆದರೆ ವಿಡಿಯೋವನ್ನು ಮಾತ್ರ ಶೇರ್ ಮಾಡಿ ಆಯಿತಾ. ಗೊತ್ತಾಯ್ತಾ? ಯಾವ ರೀತಿ ಆಗ್ತದೆ ಅಂತ ನೀವು ಒಮ್ಮೆ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ. ಹೇಗೆ ಗೊತ್ತುಂಟಾ, ಒಂದು ಬಾಣಲೆಗೆ ಸ್ವಲ್ಪ ಬಿಸಿ ಆದಮೇಲೆ ಫಸ್ಟಿಗೆ ಎಂತ ಹಾಕಬೇಕು ಮಸಾಲೆ ಅಂದರೆ, ಇದು ಮೆಂತೆಯನ್ನು ಹುರಿಬೇಕು. ನೋಡಿ, 1/4 ಚಮಚ ಮೆಂತೆ. ಇದು ಕೆಂಪಾಗುವವರೆಗೆ ಹುರಿಬೇಕು. ಇದೆಲ್ಲ ಸೀಕ್ರೆಟ್ ನಾನು ಹೇಳಿಕೊಡೋದು ನಿಮಗೆ. ಫಸ್ಟಿಗೆ ಮೆಂತೆಯನ್ನು ಹುರಿಯಿರಿ, ಕೆಂಪು ಬಣ್ಣ ಬರುವವರೆಗೆ. ಇದೇ ಥರ ನೀವು ಮಾಡಿ ನೋಡಿ ಒಮ್ಮೆ, ಹೇಗೆ ಆಗ್ತದೆ ಅಂತ ಮತ್ತೆ ಹೇಳಿ ನನಗೆ, ಆಯಿತಾ. ಇದು ಮೀನು ಮಾತ್ರ ಫ್ರೆಶ್ ಇರಬೇಕು. ಈಗೆಲ್ಲ ಫ್ರೆಶ್ ಮೀನು ಸಿಗ್ತದಲ್ಲ, ಬಂಗುಡೆ ಎಲ್ಲ ಮೀನು ಅದರಲ್ಲಿ ಮಾಡಿ ನೋಡಿ ಆಯಿತಾ. ಮತ್ತು ಸ್ವಲ್ಪ 1/4 ಚಮಚ ಸಹ ಬೇಡ, ಅದಕ್ಕಿಂತ ಸ್ವಲ್ಪ ಕಡಿಮೆ ಸಾಸಿವೆ. ಮತ್ತು ಅರ್ಧ ಚಮಚ ಸ್ವಲ್ಪ ಜಾಸ್ತಿ ಜೀರಿಗೆ, ಅರ್ಧಕ್ಕಿಂತ ಜಾಸ್ತಿ ಸ್ವಲ್ಪ. ಮತ್ತು ಒಂದು 3 ಚಮಚದಷ್ಟು ಕೊತ್ತಂಬರಿ ಆಯಿತಾ. ನೋಡಿ, ನಾನು ಮಸಾಲೆ ಜಾಸ್ತಿ ಹಾಕ್ತಾ ಇದ್ದೇನೆ ಯಾವಾಗಲೂ. ಅದರ ರುಚಿಯೇ ಬೇರೆ ಬರ್ತದೆ. ನೋಡಿ, ಬೇಕಾದರೆ ಮಾಡಿ ನೋಡಿ ನೀವು ಈ ಥರ ಆಯಿತಾ. ಈಗ ಎಲ್ಲವನ್ನು ಒಳ್ಳೆ ಘಮ ಬರುವವರೆಗೆ ಹುರಿಬೇಕು ಆಯಿತಾ. ಹುರಿದಾಯ್ತು. ಈಗ ಅದೇ ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕುವ, 1 ಚಮಚ. ಮೆಣಸು ಹುರಿಲಿಕ್ಕೆ. ಮೆಣಸು ಹಾಕುವಾಗ ನೋಡಿ, ಯಾವಾಗಲೂ ಒಂದೇ ಥರ ಮೆಣಸು ಹಾಕಿದರೆ ಯಾವುದೇ ರುಚಿ ಬರುವುದಿಲ್ಲ ಪದಾರ್ಥ. ನೋಡಿ, ಈ ಮೆಣಸು ಗಿಡ್ಡ ಮೆಣಸನ್ನು ಒಂದು 10-12 ಹಾಕಿ, 7-8 ಮೆಣಸು ಉದ್ದ ಮೆಣಸು ಹಾಕಿ. ಗಿಡ್ಡ ಮೆಣಸು ಜಾಸ್ತಿ ಹಾಕಿ, ಉದ್ದ ಮೆಣಸು ಕಡಿಮೆ ಹಾಕಿ. ಇದು ಸಹ ಸೀಕ್ರೆಟ್. ಕೆಲವರಿಗೆ ಒಟ್ರಸಿ ಹಾಕ್ತಾರಲ್ಲ, ಆಗ ಯಾವುದೇ ರುಚಿ ಬರುವುದಿಲ್ಲ ಪದಾರ್ಥಕ್ಕೆ. ಇದೇ ಥರ ಹಾಕಿ ನೋಡಿ ಅಂತೆ. ಒಳ್ಳೆ ಖಾರ ಸಹ ಬರ್ತದೆ, ಟೇಸ್ಟ್ ಸಹ ಬರ್ತದೆ. ಇದೇ ಥರ ಹುರಿಯಿರಿ ಒಂದು 10-15. ಅದು ತುಂಬ ಖಾರ ಇದೆಯಲ್ಲ ಗಿಡ್ಡ ಮೆಣಸು, ಅದು ಒಳ್ಳೆ ರೀತಿಯಲ್ಲಿ ಹುರಿದ ಮೇಲೆ ಒಂದು ಅರ್ಧ ನೀರುಳ್ಳಿ ಹಾಕಿ ನೋಡಿ ಅಂತೆ. ಅರ್ಧ ನೀರುಳ್ಳಿ ಆಯ್ತಲ್ಲ. ಆಮೇಲೆ ಒಂದು 5 ಎಸಳು ಬೆಳ್ಳುಳ್ಳಿ. ಇವತ್ತಿನ ರೆಸಿಪಿ ಹೇಗೆ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಇದೇ ಥರ ಮಾಡಿ ನೋಡಿ ಯಾವಾಗಲೂ. ಒಂದು ಲಿಂಬೆ ಗಾತ್ರದಷ್ಟು ಹುಳಿ, ಮತ್ತು 1 ಚಮಚದಷ್ಟು ಅರಶಿನ ಹುಡಿ. ಕೆಲವರಿಗೆ ಪುಳಿ ಮುಂಚೆಲ್ಲ ಇಷ್ಟ ಇಲ್ಲಲ್ಲ, ಅದಕ್ಕೆ ನಾನು ತೆಂಗಿನಕಾಯಿ ಹಾಕಿ ಮಾಡ್ತೇನೆ ಈ ಥರ. ಇದಕ್ಕೆ 1 ಸಣ್ಣ ತೆಂಗಿನಕಾಯಿ ಹಾಕಿದ್ದೇನೆ ಇಡೀ. ಗಸಿ ಚೆನ್ನಾಗಿ ಆಗ್ತದೆ ನೋಡಿ. ಇದೆಲ್ಲ ಗ್ರೈಂಡ್ ಮಾಡಿ. ಆದರೆ ಒಂದು ಸೀಕ್ರೆಟ್ ನೆನಪಿಟ್ಕೊಳ್ಳಿ, ಇನ್ನೊಂದು, ಇದು ತುಂಬ ನೈಸ್ ಆಗಬೇಕಾಯ್ತಾ ಕಡೆಯುವಾಗ. ಇದೇ ಥರ ನೋಡಿ, ಇಷ್ಟು ನೈಸ್ ಆಗಬೇಕು. ನೈಸ್ ಆದಷ್ಟು ಟೇಸ್ಟ್ ಜಾಸ್ತಿ ಆಗ್ತದೆ. ಆಮೇಲೆ ಮಿಕ್ಸಿ ತೊಳೆದ ನೀರನ್ನು ಅದಕ್ಕೆ ಸ್ವಲ್ಪ ಹಾಕಿ, ಎಷ್ಟು ನೀರು ಬೇಕು ನೋಡಿಕೊಂಡು, ತೆಳ್ಳಗೆ ಮಾಡೋದು ಬೇಡ, ಜಾಸ್ತಿ ನೋಡಿಕೊಂಡು ಹಾಕಿ. ನೋಡಿ ಅಂತ ಇಷ್ಟು ಇದು ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ. ಇನ್ನೊಂದು ಸ್ವಲ್ಪ ಹಾಕಿದ್ದೇನೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ, ನಮಗೊಂದು ಸಬ್ಸ್ಕ್ರೈಬ್ ಮಾಡ್ತೀರಲ್ಲ, ಮತ್ತು ವಿಡಿಯೋವನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಆಯಿತಾ. ನಮಗೆ ಸಪೋರ್ಟ್ ಮಾಡಿ. ನೋಡಿ, ಇಷ್ಟು ಸಾಕು ನೀರು. ಕಲರ್ ನೋಡಿ ಒಳ್ಳೆ ಬರ್ತದಲ್ಲ. ನೋಡಿ, ಈ ಥರ ಕುದಿಬೇಕು ಇನ್ನು ಚೆನ್ನಾಗಿ ಅದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚ ಉಪ್ಪು ಹಾಕಿದ್ದೇನೆ. ಆದರೆ ಇನ್ನೊಂದು ವಿಷಯ, ಈಗ ಅರ್ಧ ನೀರುಳ್ಳಿ ಹಾಕಿದ್ದೇನೆ. ಪುನಃ ಕಡೆಯುವಾಗ ಅರ್ಧ ಹಾಕಿದ್ದೇನೆ, ಈಗ ಒಂದು ಅರ್ಧ. ನೋಡಿ, 1 ಕಾಯಿ ಮೆಣಸು, ಅರ್ಧ ಟೊಮೆಟೊ, 1 ಕಾಯಿ ಮೆಣಸು, ಒಂದು ತುಂಡು ಶುಂಠಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಈಗ ಇದು ಚೆನ್ನಾಗಿ ಕುದೀಲಿ ಆಯಿತಾ.
ಇದನ್ನು ಮಾತ್ರ ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು. ನೀವು ಬೇರೆ ಯಾವ ಪಾತ್ರೆಯಲ್ಲಿ ಮಾಡಿದರೆ ಸಹ ರುಚಿ ಬರುವುದಿಲ್ಲ. ಆಯಿತಾ? ಈಗ ಕುದಿ ಬರುವಾಗ ಮೀನನ್ನು ಹಾಕುವ. ಮೀನಿಗೆ ಸ್ವಲ್ಪ ಅರಶಿನ ಹುಡಿ ಸೇರಿಸಿ, ಆಯಿತಾ? ಯಾಕೆಂದರೆ ಅದು ಸ್ಮೆಲ್ ಬರ್ತದಲ್ಲ ಅದಕ್ಕೆ. ಈಗ ಒಳ್ಳೆ ಕುದಿ ಬರಬೇಕು. ಅದು ಕುದಿದ ಮೇಲೆ ಮೀನು ಹಾಕಿ, ಆಯಿತಾ? ಈಗ ಎಷ್ಟು ಚೆನ್ನಾಗಿ ಆಗ್ತದೆ ಅಂತ ನೋಡಿ, ಆಯಿತಾ? ಇದು ಎಲ್ಲರೂ ಸಹ ಇಷ್ಟಪಡ್ತಾರೆ. ಇದೇ ಥರ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಉಂಟಲ್ಲ, ನನಗೊಂದು ಲೈಕ್ ಕೊಡ್ತೀರಲ್ಲ, ಮತ್ತು ಎಲ್ಲರಿಗೂ ಸಹ ಶೇರ್ ಮಾಡಿ. ಯಾವಾಗಲೂ ನೋಡ್ತಾ ಇದೇ ಥರ ಮಾಡಿ ನೋಡಿ, ಆಯಿತಾ? ನಿಮಗೆಲ್ಲ ಇಷ್ಟ ಅಲ್ಲ ಇದೇ ಥರ ಮೀನು ಗಸಿ ಮಾಡೋದು? ನೋಡಿ ಅಂತ ಎಷ್ಟು ಚೆನ್ನಾಗಿ ಆಗಿದೆಲ್ಲ. ಇದನ್ನು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ, ಆಯಿತಾ? ಎಲ್ಲರಿಗೂ ಸಹ ಶೇರ್ ಮಾಡಿ. ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಇವತ್ತು ನಮ್ಮ ಬಂಗುಡೆ ಗಸಿ ಸೂಪರ್.